ಮಾತ್ ಕೇಳ್ತಾ ಇದ್ರೆ ನಾನೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ವಾಟ್ ಟು ಡೂ ಕನಿಕಾ? ಐ ಡೋಂಟ್ ನೋ. ಐ ಡೋಂಟ್ ನೋ ಅಂದ್ರೆ ಏನರ್ಥ? ಇನ್ವೆಸ್ಟರ್ಸ್ ಯಾರು ನನ್ನ ನಂಬ್ತಾನೆ ಇಲ್ಲ. ಪ್ರಾಜೆಕ್ಟ್ ಕೈ ಬಿಟ್ಟು ಹೋದ್ರೆ ನೀನ್ ನೋಡಿದ್ರೆ ಇಷ್ಟು ಕೂಲಾಗಿ ಹೇಳ್ತಿದ್ಯಲ್ಲ. ಯಾಕೆ ಯಾಕೆ ನೀವೆಲ್ಲ ನಮ್ಮನೆ ಮುಂದೆ ಬಂದಿದ್ದೀರಲ್ಲ? ಆದಿ ಅವ್ರಿಗೆ ಮನಸ್ಸಿಗೆ ತೊಂದರೆ ಆಗಿದೆ ಅಂತೆ. ಯಾರು ಹೇಳಿದ್ದು? ಹಾಗೇನಿಲ್ವಲ್ಲ. ಇನ್ಮುಂದೆ ಅವರು ಸಿಒ ಪೋಸ್ಟ್ ನಲ್ಲಿ ಇರೋದಂತೆ, ನಿಜಾನ? ಮತ್ತಿನ್ಯಾರು ಇರ್ತಾರೆ? ಇದೆಲ್ಲ ಫೇಕ್ ನ್ಯೂಸ್, ನಂಬೇಡಿ ನೀವು. ಮತ್ತೆ ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಮತ್ತೆ ಅವರು ರೂಮ್ ಬಿಟ್ಟು ಆಚೆನೆ ಬರ್ತಿಲ್ಲ ಅಂತ ಕೇಳ್ಪಟ್ವಿ. ಲವ್ ಫೇಲ್ ಆಗಿ ಅವರು ಡಿಪ್ರೆಷನ್ಗೆ ಹೋಗಿದೆ ಅಂತೆ. ಇದಕ್ಕೆಲ್ಲ ಆ ಹುಡುಗಿ ರೀಸನ್ ಅಂತೆ. ಸರ್ ಉತ್ತರ ಕೊಡಿ ಸರ್. ಆದಿ ಅವ್ರಿಗೆ ನಿಜವಾಗ್ಲೂ ಸಮಸ್ಯೆ ಇದೆಯಾ? ಅವರು ಫಾರಿನ್ ಅಲ್ಲಿ ಇದ್ದಾಗ ಡಿಪ್ರೆಷನ್ ಅಲ್ಲಿ ಇದ್ರಂತೆ. ಅದು ನಮ್ಮ ಹೊರಗಿನ ಯುದ್ಧದಲ್ಲೇ ಬ್ಯುಸಿ ಆಗ್ಬಿಟ್ರೆ ಹೊರಗಿನ ಯುದ್ಧನ ಯಾರು ಮಾಡ್ತಾರೆ? ಪ್ರತಿ ದಿನ ಪ್ರತಿ ಕ್ಷಣ ಬದುಕಿಗೋಸ್ಕರ ಓಡ್ತಾ ಇರ್ಬೇಕು. ನಾನು ಡಿಪ್ರೆಷನ್ ಅಲ್ಲಿದ್ದೆ, ಅದಕ್ಕೆ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದೆ. ಆದಿ, ಇದೇನ್ ಪಬ್ಲಿಕ್ ಆಗಿ ಹೇಳ್ತಿದ್ಯಾ? ಇದರಲ್ಲಿ ತಲೆ ಹೋಗುವಂಥದ್ದು, ಮುಜುಗರ ಪಟ್ಕೊಳ್ಳುವಂಥದ್ದು ಏನಿದೆ? BP, ಶುಗರ್ ಇತ್ಯಾದಿ ಮೆಡಿಕಲ್ ಕಂಡೀಷನ್ಸ್ ತರನೇ ಇದು ಒಂದು ಮೆಡಿಕಲ್ ಕಂಡೀಷನ್ ಅಷ್ಟೇ. ಡಿಪ್ರೆಷನ್ ಅಂದ ತಕ್ಷಣನೇ ಯಾಕೆ ಯಾರಿಗೂ ಬರದೇ ಇರೋ ಪ್ರಾಬ್ಲಮ್ ಅಂತ ಅನ್ಕೋತೀರಾ? ನಿಮ್ಗೆ ಯಾರಿಗೂ ಸ್ಟ್ರೆಸ್ ಬರೋದೇ ಇಲ್ವಾ? ನೀವೆಲ್ಲರೂ ಪರ್ಫೆಕ್ಟ್ ಆಗಿದ್ದೀರಾ? ಹೇಳಿ. ಇಫ್ ಯು ಸೇ ಎಸ್, ದಟ್ ಮೀನ್ಸ್ ನಿಮ್ಮ ಒಳಗೆ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ. ಇವತ್ತಿನ ಬ್ಯುಸಿ ಲೈಫಲ್ಲಿ ಮನುಷ್ಯನಿಗೆ ಕೆಲಸದ ಪ್ರೆಷರು, ಫ್ಯಾಮಿಲಿ ಟೆನ್ಷನ್ಸು ಇವೆಲ್ಲ ಬರೋದು ಸಹಜ. ಅದರಿಂದ ಮನುಷ್ಯನಿಗೆ ಮಾನಸಿಕವಾಗಿ ತುಂಬಾ ಒತ್ತಡ ಬರುತ್ತೆ. ಅದರಿಂದ ಆಚೆ ಬರೋದು ಮಹಾನ್ ಕಷ್ಟ ಏನೂ ಅಲ್ಲ. ಜೊತೆ ನಾನಿದ್ದೀನಿ ಅಂತ ಹೇಳೋ ಒಂದೇ ಒಂದು ಜೀವ ನಮ್ಮ ಜೊತೆಗಿದ್ರೆ ಸಾಕು. ಎಂಥ ಡಿಪ್ರೆಷನ್ ಇದ್ರು ಅದರಿಂದ ಹೊರಗೆ ಬಂದ್ಬಿಡ್ಬೋದು. ಲಕಿಲಿ ನನಗಂತ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ. ಅದನ್ನ ನಾನು ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಇವ್ನು ರೂಮಿಂದ ಆಚೆ ಬರೋದೇ ಕಷ್ಟ ಅನ್ಕೊಂಡಿದ್ರೆ ಇವನೇನು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾನೆ? ಅಟ್ಲೀಸ್ಟ್ ನನ್ನ ಕೇಸಲ್ಲಿ ನನಗಿಂತ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಾಗಿದೆ. ಬಟ್ ನಮ್ಮ ಜನ ಮೆಂಟಲ್ ಹೆಲ್ತ್ ನ ಎಷ್ಟು ಇಗ್ನೋರ್ ಮಾಡ್ತಾರೆ ಅಂತಂದ್ರೆ ತಮಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲ್ಲ. ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ತಾನೇ ಅದಕ್ಕೆ ನಾವು ಪರಿಹಾರ ಹುಡ್ಕೋದು. ಇಂಥ ಸಮಸ್ಯೆ ಇರೋರ್ನ ಸಮಾಜ ಎಷ್ಟು ಕುಗ್ಗಿಸ್ಬಿಟ್ಟಿದೆ ಅಂತಂದ್ರೆ ಈ ಸಮಸ್ಯೆ ಇದೆ ಅಂತ ಧೈರ್ಯವಾಗಿ ಹೇಳ್ಕೊಳ್ಳೋ ಸ್ವಾತಂತ್ರ್ಯನೂ ಕಿತ್ಕೊಂಡ್ಬಿಟ್ಟಿದೆ. ನನಗೆ ಮಾನಸಿಕವಾಗಿ ತೊಂದರೆ ಇದೆ ಅಂತ ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ಎಲ್ಲಿ ನನ್ನ ಕೀಳಾಗಿ ನೋಡ್ತಾರೆ ಅನ್ನೋ ಕೀಳರಿಮೆ ಹುಟ್ಟಿಸ್ಬಿಟ್ಟಿದೆ. ಬೇರೆ ಎಲ್ಲ ಬಿಡಿ, ನೀವೇ ತಗೊಳ್ಳಿ. ನಾನು ಮೆಡಿಕೇಶನ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣನೇ ನಿಮ್ಮೆಲ್ಲರ ಎಕ್ಸ್ಪ್ರೆಷನ್ ಹೇಗ್ ಚೇಂಜ್ ಆಯ್ತು ನೋಡಿ. ಈಗ ನೋಡಿ, ಕೈ ಕಾಲು ಮುರಿದ್ರೆ ಮೂಳೆ ಡಾಕ್ಟರ್ ಹತ್ರ ಹೋಗ್ತೀವಿ, ಕಣ್ಣು ನೋವು ಬಂದ್ರೆ ಕಣ್ಣಾಸ್ಪತ್ರೆಗೆ ಹೋಗ್ತೀವಿ. ಇದೆಲ್ಲ ಹೇಗೋ ಇದು ಹಾಗೇನೆ. ಒಬ್ಬ ಮಾನಸಿಕ ಸಮಸ್ಯೆ ಇರೋ ವ್ಯಕ್ತಿ ಮಾನಸಿಕ ತಜ್ಞರ ಹತ್ರ ಹೋಗೋದು ಸಹಜ. ಇದನ್ನೇ ಎಕ್ಸಾಜರೇಟ್ ಮಾಡಿ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋ ತರ ಪೋರ್ಟ್ರೆ ಮಾಡೋದು ಸರಿನಾ? ನಾವು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಅಫೆಂಡ್ ಆದ್ರ? ಇದರಲ್ಲಿ ಅಫೆಂಡ್ ಆಗುವಂಥದ್ದೇನಿದೆ? ಡಿಪ್ರೆಷನ್ ಇಂದ ಕುಗ್ಗಿರೋ ವ್ಯಕ್ತಿಗೆ ಅವನ ಮನಸ್ಸಿಗೆ ಶಕ್ತಿ ಕಡಿಮೆ ಆಗುತ್ತೆ ಅಷ್ಟೆ. ಹಾಗಂತ ಅವನಿಂದ ಏನೂ ಆಗಲ್ಲ, ಅವನು ವೇಸ್ಟು ಅಂತನೂ ಅಲ್ಲ. ಡಿಪ್ರೆಷನ್ ಅನ್ನೋದು ಒಂದು ಟೆಂಪರರಿ ಸಿಚುವೇಶನ್. ಇಂಥ ಸಿಚುವೇಶನ್ ಅಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೋ ಒಬ್ಬ ವ್ಯಕ್ತಿ ಇದ್ರೆ ಇದೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ. ಅಷ್ಟೇ ಯಾಕೆ,
ನಮಗೆ ಮಾನಸಿಕವಾಗಿ ತೊಂದರೆ ಇತ್ತು ಅಂತ ಎಷ್ಟೋ ಸೆಲೆಬ್ರಿಟಿಗಳು ಹೇಳ್ಕೊಂಡಿದ್ದಾರಲ್ಲ, ಆ ಕಂಡೀಷನ್ ಅಲ್ಲಿ ಇದ್ದುಕೊಂಡೇ ಅವ್ರು ಎಂತೆಂಥ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಮನಸ್ಸು 100 ಸಲ ಪದೇ ಪದೇ ಬೀಳಿ ಅದನ್ನ ಗಟ್ಟಿ ಮಾಡ್ಕೊಳ್ಳೋ ಮನಸ್ಸು ನಮ್ಮಲ್ಲಿದ್ರೆ ಇದೆಲ್ಲ ಯಾವ ಲೆಕ್ಕ. ನಿಮ್ ಸುತ್ತಮುತ್ತ ಯಾರಿಗಾದ್ರೂ ಆಂಗ್ಸೈಟಿ ಇದ್ರೆ, ಡಿಪ್ರೆಷನ್ ಇದ್ರೆ, ಅಲ್ಲಿ ನೋಡು ಅವನಿಗೆ ಪ್ರಾಬ್ಲಮ್ ಇದೆ, ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ತಿರ್ಗಾಡೋದಲ್ಲ. ಸಾಧ್ಯವಾದ್ರೆ ಅವನ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಕ್ಕೆ ಪ್ರಯತ್ನ ಪಡಿ. ನಮ್ಮ ದೇಶದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೋಟ್ಯಾಂತರ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆದ್ರೆ ಈ ವಿಷಯಕ್ಕೋಸ್ಕರ ತಲೆ ತಗ್ಸೋದು, ಸಂಕೋಚ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಾಗ್ಯ ಭಾಗ್ಯ ಇಲ್ಲಿ ನೋಡು, ಫ್ರೆಂಡ್ ಹೇಗ್ ಮಾತಾಡ್ತಿದ್ದಾನೆ ನೋಡು, ನೋಡು ಹೇಗ್ ಉತ್ತರ ಕೊಡ್ತಿದ್ದಾನೆ. ಒಬ್ಬೊಬ್ಬರಿಗೂ ಠಕ 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 ಅಂತ ಹೇಳ್ತಾ ಇದ್ದಾರೆ. ಡಿಪ್ರೆಷನ್ ಅಂದ ತಕ್ಷಣನೇ ಯಾಕೆ ಯಾರಿಗೂ ಬರ್ದೇ ಇರೋ ಪ್ರಾಬ್ಲಮ್ ಅಂತ ಅನ್ಕೋತೀರಾ? ನೀವೆಲ್ಲರೂ ಪರ್ಫೆಕ್ಟ್ ಆಗಿದ್ದೀರಾ? ಹೇಗೆ ನನ್ ಫ್ರೆಂಡ್ ಚೆನ್ನಾಗಿ ಮಾತಾಡ್ತಿದ್ದಾನಲ್ಲ? ಹಾ ಅತ್ತೆ, ತುಂಬಾನೇ ಚೆನ್ನಾಗಿ ಮಾತಾಡಿದಾರೆ. ಹಲೋ, ಹಾ ಸರ್, ಅದೇ RTO ಆಫೀಸ್ ಇದೆಯಲ್ಲ ಅಲ್ಲೇ ಅಲ್ವಾ? ಹಾ ಹಾ, ಎಂಗೇಜ್ಮೆಂಟ್ ನಾನೇ ನೋಡ್ಕೊಳ್ತೀನಿ ಸರ್. ಅದೆಲ್ಲಿ? ಸರಿ ಸರ್, ನಾನು ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು. ಭಾಗ್ಯ, ಯಾರ್ ಫೋನ್ ಅಮ್ಮ? ಆ ಪಾರ್ಟಿ ಅಡ್ರೆಸ್ ಎಲ್ಲ ಕೇಳ್ತಾ ಇದ್ದೆ. ಅದೇ ಅತ್ತೆ, ನಾಳೆಯಿಂದ ಕೈತುತ್ತು ಕಡೆಯಿಂದ ಗಾರ್ಮೆಂಟ್ಸ್ ಮತ್ತೆ ಇನ್ನೆರಡು ಚಿಕ್ಕ ಫ್ಯಾಕ್ಟ್ರಿಗೆ ಊಟ ಕೊಡ್ಬೇಕು. ಎಂಥ ಒಳ್ಳೆ ಸುದ್ದಿ ಹೇಳ್ದಿಯಮ್ಮ ಭಾಗ್ಯ. ಅಲ್ಲ ಹೌದು ಭಾಗ್ಯ, ಫ್ರೆಂಡ್ ನಿನ್ ಜೊತೆ ಏನೋ ಮಾತಾಡ್ಬೇಕು ಅನ್ನಲ್ಲ, ನಿನ್ನ ಮತ್ತೆ ಕೆಲ್ಸಕ್ ಬಾ ಅಂತ ಕರೆದ್ನ. ಅಯ್ಯೋ, ಆ ಕೆಲ್ಸನೂ ಬೇಡ, ಏನು ಬೇಡ. ಭಾಗ್ಯ, ಆದಿ ಏನಾದ್ರೂ ಕೆಲ್ಸಕ್ಕೆ ಕರೆದ್ರೆ ನೀನ್ ಮತ್ ಹೋಗೋದೇ ಬೇಡ ಅಲ್ಲಿಗೆ. ಈಗ್ಲೇ ಹೇಳ್ತಿದೀನಿ, ಆ ಕೆಲ್ಸ ತಲೆನೋವಿನ ಸವಾಸ ಬೇಡವೇ ಬೇಡ. ರೀ ಸುನಂದ, ಏನ್ರಿ ಏನ್ ಮಾತು ಅಂತ ಆಡ್ತಿದ್ದೀರಾ ನೀವು? ಹವಾಸ ಬೇಡವೇ ಬೇಡ ಅಂತಿದ್ದೀರಲ್ಲ ರಾಗವಾಗಿ. ನಿಮ್ ಮಗಳನ್ನ ಆ ಮನೆಗ್ ಕೊಟ್ಟಿದ್ದೀರಾ, ನೆನ್ಪಿದೆ ತಾನೆ? ನೆನ್ಪಿರೋದಕ್ಕೆ ಹೇಳ್ತಾ ಇರೋದು ಬಿಕ್ತೇಮ್ಮ. ಅವ್ರ ಸವಾಸಕ್ಕೆ ಹೋಗಿ ಮತ್ತೆ ಹಾಳು ಮಾಡ್ಬೇಡಿ ಅಂತ. ಅಯ್ಯೋ ಅತ್ತೆ, ಮತ್ತೆ ಜಗಳ ಮನಸ್ತಾಪ ಎಲ್ಲ ಬೇಡ, ಬಿಟ್ಬಿಡಿ ಇದೆ ನಿಮ್ಗೆ. ತಡ ಆಗಿದೆ, ಎಲ್ಲರೂ ಸೇರಿ ಸ್ವಲ್ಪ ಬೇಗ ಬೇಗ ಅಡಿಗೆ ಮುಗಿಸ್ಬಿಡೋಣ. ಒಂಚೂರು ಸಹಾಯ ಮಾಡ್ತೀರಾ? ಸರಿ ಭಾಗ್ಯ, ಸಹಾಯ ಮಾಡ್ತೀವಿ. ನಾಳೆಯಿಂದ ನಾವ್ ಮಾಡಿರೋ ಅಡ್ಗೆನೆಲ್ಲ ತಗೊಂಡ್ ಹೋಗಿ ಕೊಡೋದಕ್ಕೆ ಒಬ್ರು ಡೆಲಿವರಿ ಅವ್ರು ಬೇಕು. ಭಾಗ್ಯ, ಅದ್ರ ವ್ಯವಸ್ಥೆ ನಾನ್ ಮಾಡ್ತೀನಿ. ನೀನಾ? ಹೂ ಕಣೆ, ನಾನ್ ಮಾಡ್ತೀನಿ. ಈಗ ಮೊದ್ಲು ಕೆಲ್ಸ ಮುಗಿಸೋಣ. ಸರಿ ಹಾಗಾರೆ ನೀವು ಕೂತ್ಕೊಳ್ಳಿ, ತರಕಾರಿ ಹೆಚ್ಚಿ. ಮತ್ತೆ ನೀವು? ನಾನು ಇಲ್ಲಿ ಏನೋ ಮಾಡ್ತೀನಿ, ಇವಾಗ ನೋಡಿ. ಏನ್ ಮಾಡ್ತೀನಿ? ನೀವು ಹೆಚ್ಚಿ ತರಕಾರಿ. ಅಮ್ಮ ಕರ್ದು ಒಂದ್ ಸ್ವಲ್ಪ ತೊಳಿಬೇಕು, ಬಿಡ್ಸಿಕೊಡು. ಬಿಡ್ಸ್ಕೊಡ್ಲಾ? ಭಾಗ್ಯ, ಹಾ, ರುಚಿಯಾಗಿದೆ. ಹಾ. ಚೂರು ಉಪ್ಪು ಕಡಿಮೆ ಆಗಿದೆ. ಉಪ್ಪ ನಾನ್ ನೋಡ್ಲಿಲ್ಲ ಅತ್ತೆ, ಹಾಕ್ತೀನಿ. ಸಿಸ್ಟರ್, ಎಲ್ಲಿ ಇವಳು? ಎಷ್ಟೊತ್ತಾಯ್ತು ವೇಟ್ ಮಾಡ್ತಾ ಇದೀವಿ, ಅವಳು ಇನ್ನೂ ಬಂದೇ ಇಲ್ವಲ್ಲ. ಬರ್ತಾಳೆ ಇರೋ ತಾಂಡವ್, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಯಾಕೆ ಇಷ್ಟು ಅರ್ಜೆಂಟ್ ಅಂತೆ? ನೋಡು, ನಾನು ಈ ಪ್ರಾಜೆಕ್ಟ್ಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೀನಿ. ಇದೇನಾದ್ರೂ ದಬ್ಬಾಕೊಂಡ್ರೆ ನಾನು ರೋಡ್ಗೆ ಬರೋದಂತೂ ಗ್ಯಾರಂಟಿ. ತಾಂಡವ್, ಯು ಡೋಂಟ್ ವರಿ, ನಾನಿರೋವರೆಗೂ ಆ ಥರ ಆಗೋಕ್ ಬಿಡಲ್ಲ. ಕಾಮ್ ಡೌನ್, ಲೆಟ್ಸ್ ವೇಟ್ ಅಂಟಿಲ್ ಶಿ ಕಮ್. ಹಾಯ್ ಕನಿಕಾ. ಹಾಯ್. ಏನಾಯ್ತು? ನಾನು ಕೊಟ್ಟಿದ್ದ ಪ್ಲಾನ್ ಸಕ್ಸಸ್ ಆಯ್ತಾ? ಐ ಆಮ್ ಕೈಂಡ್ ಆಫ್ ಕನ್ಫ್ಯೂಸ್ಡ್. ವಾಟ್ ಡು ಯು ಮೀನ್ ಕನಿಕಾ? ಆಫೀಸ್ ತುಂಬಾ ಆದಿಯವ್ರ ತಲೆ ಕೆಟ್ಟಿರೋದು ಸ್ಪ್ರೆಡ್ ಆಗಿಲ್ವಾ?
ಆಫೀಸ್ ಅಷ್ಟೇ ಯಾಕೆ, ಇಂಡಸ್ಟ್ರಿನಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗದೆ. ಮನೆ ಮುಂದೆ ಇವತ್ತು ಪ್ರೆಸ್ ಅವ್ರು ಬಂದಿದ್ರು, ಎಷ್ಟು ಪ್ರಶ್ನೆ ಕೇಳಿದ್ರು ಗೊತ್ತಾ? ಮತ್ತೆ ಆಯ್ತಲ್ಲ, ಮೀಡಿಯಾದವ್ರ ಬಾಯ್ಗೆ ಸಿಕ್ಕಿದ್ರೆ ಮುಗೀತು ನಿಮ್ ಬ್ರೋಕತೆ. ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ಇಷ್ಟೆಲ್ಲ ಆದ್ರೂ ಬ್ರೋ ಇವತ್ತು ಆಫೀಸಿಗೆ ಹೋದ. ವಾಟ್? ಅಷ್ಟೇ ಅಲ್ಲ, ಅವತ್ ಹಳೆ ಹುಡ್ಗಿ ನೆನಪಾಗಿ ತಲೆ ಸುತ್ತಿದ್ದಾಗ ಬ್ರೋ ಒಂದ್ ಮಾತು ಆಡಿರ್ಲಿಲ್ಲ. ಆದ್ರೆ ಇವತ್ತು ಮೀಡಿಯಾ ಮುಂದೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಗೊತ್ತಾ? ಅಷ್ಟೇ ಯಾಕೆ, ನಮಗೆ ಮಾನಸಿಕವಾಗಿ ತೊಂದರೆ ಇತ್ತು ಅಂತ ಎಷ್ಟೋ ಸೆಲೆಬ್ರಿಟಿಗಳು ಹೇಳ್ಕೊಂಡಿದಾರಲ್ಲ, ಆ ಕಂಡೀಷನ್ ಅಲ್ಲಿ ಇದ್ದುಕೊಂಡೆ ಅವ್ರು ಎಂತೆಂಥ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಮನಸ್ಸು 100 ಸಲ ಪದೇ ಪದೇ ಬೀಳ್ಲಿ, ಅದನ್ನ ಗಟ್ಟಿ ಮಾಡ್ಕೊಳ್ಳೋ ಮನಸ್ಸು ನಮ್ಮಲ್ಲಿದ್ರೆ ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಅವ್ನ್ ಡಿಪ್ರೆಷನ್ ಅಲ್ಲಿ ಇದಾನೆ ಅಂತಾನೆ ಅನ್ಸಿಲ್ಲ. ಮಾತ್ ಕೇಳ್ತಾ ಇದ್ರೆ ನಾನೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ವಾಟ್ ಟು ಡೂ ಕನಿಕಾ? ಐ ಡೋಂಟ್ ನೋ. ಐ ಡೋಂಟ್ ನೋ ಅಂದ್ರೆ ಏನರ್ಥ? ಇನ್ವೆಸ್ಟರ್ಸ್ ಯಾರು ನನ್ನ ನಂಬ್ತಾನೆ ಇಲ್ಲ. ಪ್ರಾಜೆಕ್ಟ್ ಕೈ ಬಿಟ್ಟು ಹೋದ್ರೆ ನೀನ್ ನೋಡಿದ್ರೆ ಇಷ್ಟು ಕೂಲಾಗಿ ಹೇಳ್ತಿದ್ಯಲ್ಲ. ನಿನ್ ಇನ್ವೆಸ್ಟರ್ಸ್ ಹೋದ್ರೆ ನಾನೇನ್ ಮಾಡಕ್ಕಾಗತ್ತೆ? ನನ್ ಮೇಲೆ ಕೋಪ ತೋರಿಸ್ಬೇಡ. ಈ ತಂಡ ಕೂಲ್. ಕನಿಕಾ ಅವನೇನೋ ಪ್ಯಾನಿಕ್ ಆಗಿ ಆ ಥರ ಎಲ್ಲ ಮಾತಾಡ್ತಿದ್ದಾನೆ. ಕನಿಕಾ ಅದೆಲ್ಲ ಬಿಡು, ಏನಾದ್ರು ಸೊಲ್ಯೂಷನ್ ಇದ್ರೆ ಕೇಳಿ. ನಿಂತ ಜಾಗದಲ್ಲೇ ಸೊಲ್ಯೂಷನ್ ಕೊಡು ಅಂದ್ರೆ ನಾನೇನ್ ಕಂಪ್ಯೂಟರ್ ಅಲ್ಲ. ಐ ನೀಡ್ ಟೈಮ್. ಎಷ್ಟ್ ದಿನ ಬೇಕು ಟೈಮ್ ನಿನ್ಗೆ? ನೋ ಐಡಿಯಾ. ಈ ತರ ಎಲ್ಲ ಮಾತಾಡಿದ್ರೆ ಕೋಪ ಬರ್ದೇ ಇರತ್ತಾ? ನನಗ್ ಗೊತ್ತಿಲ್ಲ, ನೀನ್ ಏನಾದ್ರೂ ಮಾಡಿ ಈ ಪ್ರಾಜೆಕ್ಟ್ ನ ಮಾಡ್ಕೊಡ್ಲೇಬೇಕು. ಹಲೋ, ಏನ್ ರಿಕ್ವೆಸ್ಟ್ ಮಾಡೋ ಬದಲು ಆರ್ಡರ್ ಮಾಡ್ತಿದ್ಯಾ? ಈ ತರ ಜಂಬ ತೋರ್ಸಿದ್ರೆ ನಾನೇನು ಹೆಲ್ಪ್ ಮಾಡಲ್ಲ. ನೀವು ಉಂಟು, ನಿಮ್ ಪ್ರಾಜೆಕ್ಟ್ ಉಂಟು. ಕನಿಕಾ ಕೂಲ್, ಅವ್ನ್ ಟೆನ್ಷನ್ ಅಲ್ಲಿ ಇದ್ದಾನೆ. ಟೆನ್ಷನ್ ಇದ್ರೆ ನಿನ್ ಮೇಲೆ ತೋರ್ಸಕ್ ಹೇಳು, ನನ್ ಮೇಲಲ್ಲ. ಯಾಕೋ ಡೌಟ್ ಇತ್ತು ಇವ್ರು ಕೈ ಕೊಡ್ತಾಳೆ ಅಂತ ಹಾಗೆ ಮಾಡಿದ್ರು. ಇನ್ನ ಸುಮ್ಮನಿರಲ್ಲ ಶ್ರೇಷ್ಠ. ಈ ತಂಡ ಸ್ವಲ್ಪ ನನ್ ಮಾತು. ಅಮ್ಮ ತಾಯಿ, ನಿನ್ ಮಾತ್ ಕೇಳಿ ಕೇಳಿ ಟೈಮ್ ವೇಸ್ಟ್ ಮಾಡಿದ್ ಸಾಕು. ಇನ್ಮೇಲೆ ಏನಿದ್ರು ನನ್ ಡಿಸಿಷನ್ ನಾನೇ ತಗೋತೆ. ಆ ಕಂಪನಿ ಮೇಲೊಂದು ಲೀಗಲ್ ಕೇಸ್ ಹಾಕ್ತೀನಿ. ತಂಡ ಅದೆಲ್ಲ ವರ್ಕ್ ಆಗಲ್ಲ. ಯಾರು ಹೇಳಿದ್ದು ವರ್ಕ್ ಆಗಲ್ಲ ಅಂತ? ಅವನು ಆದಿ ಡಾಕ್ಯುಮೆಂಟ್ ಮೇಲೆ ಸೈನ್ ಹಾಕೊಟ್ಟಿದ್ದಾನೆ, ಪ್ರಾಜೆಕ್ಟ್ ನಂದೇ ಅಂತ. ಸಾಲದಕ್ಕೆ ಅವನು ಮೆಂಟಲಿ ಅನ್ಸ್ಟೇಬಲ್ ಅಂತ ಆಗಿದೆಯಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಆಟ ಆಡ್ತೀನಿ. ನೋಡ್ತಾ ಇರ್ತೀನಿ, ಈ ಕನ್ನಿಕಂಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ತಂಡ ಬೇಡ, ಸುಮ್ಮನೆ ಏನೇನು ಡಿಸಿಷನ್ ತಗೋಬೇಡ. ಕನಿಕಾ ನಮ್ ಮೇಲೆ ಕೋಪ ಮಾಡ್ಕೊಂಡ್ರೆ ನಮ್ಗೇನು ಹೆಲ್ಪ್ ಸಿಗಲ್ಲ. ಅವಳ ಹೆಲ್ಪ್ ಯಾವನಿಗೆ ಬೇಕು? ಇಷ್ಟು ದಿನ ಕೂಲ್ ಅಂಡ್ ಕಾಮ ಕೆಲಸ ಆಗ್ಲಿ ಅಂತ ಸುಮ್ಮನಿದ್ದೆ, ಕಾದೆ. ಅದೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ. ಇನ್ಮೇಲಿಂದ ರೆಬೆಲ್ ಆಗ್ತೀನಿ, ನೋಡ್ತಾ ಇರು.